ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸೋಯಾ ಚಿಲ್ಲಿ. ರೆಸ್ಟೋರೆಂಟ್ನಾಗ ಸಿಗುವಂಥ ಸೋಯಾ ಚಿಲ್ಲಿ ರೆಸಿಪಿನ ಮನೆ ಒಳಗೆ ಸಿಂಪಲ್ಲಾಗಿ ಮತ್ತು ಇನ್ನೂ ಹೆಲ್ದಿಯಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ. ನಾನಿಲ್ಲಿ ಮೊದಲು 1 ಕಪ್ ಅಷ್ಟು ಸೋಯಾ ತೊಗೊಂಡೀನಿ. ಸೋಯಾ ಚಂಕ್ಸ್ ಅಂತೇವಲ್ಲ, ಇದು ಸ್ವಲ್ಪ ಚಲೋ ಕ್ವಾಲಿಟಿದೆ ತೊಗೋಬೇಕು. ಇಲ್ಲ ಅಂದರೆ ನಾವೇನಾಗ್ತೈತಿ ಕುದಿಸಿದಾಗ ಡ್ರೈ ಆಗಿಬಿಡ್ತಾವೆ, ಭಾಳ ಇಲ್ಲ ಜಾಸ್ತಿ ಒಡೆದು ಬಿಡ್ತಾವೆ. ಅದಕ್ಕೆ ಸ್ವಲ್ಪ ಚಲೋ ಕ್ವಾಲಿಟಿದ ಸೋಯಾ ಚಂಕ್ಸ್ ತೊಗೋಬೇಕು. 1 ಕಪ್ ಅಷ್ಟು ಹಾಕ್ಕೊಂಡೇನಿ ಕುದಿಯೋ ನೀರಿಗೆ. ಬಟ್ 1.5 ಕಪ್ ಅಷ್ಟು ಸೋಯಾ ಚಂಕ್ಸ್ ತೊಗೊಂಡೇನಿ. 1 ಕಪ್ಪಿಗೆ 3 ಕಪ್ ಅಷ್ಟು ನೀರು ಇಟ್ಕೊಂಡಿರಬೇಕು ಕುದಿಯೋಕ್ಕೆ. ಕುದಿಯೋ ನೀರಿಗೆ ಇದನ್ನು ಹಾಕಿದ ಮೇಲೆ 1 ಚಿಟಿಕೆ ಅಷ್ಟು ಉಪ್ಪು ಹಾಕಿ ಒಂದ್ಸರಿ ಚಲೋದಂಗೆ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 3 ರಿಂದ 4 ನಿಮಿಷ ಅಷ್ಟೇ ಕುದಿಸ್ಬೇಕು, ಭಾಳ ಹೊತ್ತು ಕುದಿಸ್ಬಾರ್ದು. ಈ ರೀತಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆತಂದರೆ ಒಂದು 3 ರಿಂದ 4 ನಿಮಿಷ ಆತಪ್ಪ ಅಂತಂದರೆ ಸಾಫ್ಟ್ ಆತಂದರೆ ತೆಗೆದುಬಿಡ್ಬೇಕು. ಭಾಳ ಹೊತ್ತು ಕುದಿಸಿದ್ರೆ ಭಾಳ ಮೆತ್ತಗಾಗಿಬಿಡ್ತೈತಿ, ನಾವು ನೀರು ಹಿಂಡಿದಾಗ ಒಡೆದು ಬಿಡ್ತಾವೆ. ಅದಕ್ಕೆ ಒಂದು 3 ರಿಂದ 4 ನಿಮಿಷ ಕುದಿಸಿ ಒಂದು ಈ ಥರ ನೀರು ಸೋಸೋ ಜಾಳ್ಗಿ ಥರ ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೊಂಡೇನಿ. ಅವು ಪೂರ್ತಿ ತಣ್ಣಗೆ ಆದಮೇಲೆ ಈಗ ನೋಡಿರಿ ಪೂರ್ತಿ ತಣ್ಣಗಾಗ್ಯಾವ. ಇವನು ಸ್ವಲ್ಪ ಹಿಂಡಿ ತೊಗೋತೇನೆ. ಇದು ಪೂರ್ತಿಯಾಗಿ ಹಿಂಡಬಾರ್ದು. ಪೂರ್ತಿಯಾಗಿ ಹಿಂಡಿದರೆ ನಾವು ಸೋಯಾ ಚಿಲ್ಲಿ ಮಾಡಿದಾಗ ಭಾಳ ಡ್ರೈ ಅನ್ನಿಸ್ಬಿಡ್ತೈತಿ, ತಿನ್ನೋಕ್ಕಷ್ಟು ಟೇಸ್ಟ್ ಆಗಿರೋಂಗಿಲ್ಲ. ಅದಕ್ಕೆ ಸಾವಕಾಶ ಈ ರೀತಿ ಪ್ರೆಸ್ ಮಾಡಿ ನೀರು ಹಿಂಡಿ ತೆಗಿಬೇಕಿದ್ದೀನಿ. ಈಗ ಇವನ್ನೆಲ್ಲ ನಾನು ಇದೇ ರೀತಿ ನೀರು ಹಿಂಡಿ ಒಂದು ಬೌಲ್ಗೆ ಹಾಕಿ ಇಟ್ಕೋತೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಒಂಚೂರು ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ನಾವು ಅದು ಕುದಿಯುವಾಗ ಹಾಕ್ಕೊಂಡೇವಲ್ಲ, ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರನ್ನ ಸ್ವಲ್ಪ ಕುಟ್ಟಿ ಹಾಕ್ಕೊಂಡೇನಿ. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಚಲೋದಂಗೆ ಕೈಲೇ ಮಿಕ್ಸ್ ಮಾಡಬೇಕಿದನ್ನು. ಇದು ಸೋಯಾಕ್ಕೆ ಪೂರ್ತಿ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಚಲೋದಂಗೆ ಅಂಟ್ಕೊಳ್ಳುವಂಗೆ ಈ ರೀತಿ ಕೈಲೇನ ಮಿಕ್ಸ್ ಮಾಡಬೇಕು. ಕೈಲೇನ ಮಿಕ್ಸ್ ಮಾಡಿದರೆ ಚಲೋದಂಗೆ ಒಂದಕ್ಕೊಂದು ಹೊಂದ್ಕೊಳ್ತೈತಿ. ಇಲ್ಲಿ ಏನಾರ ನಮಗೆ ಭಾಳ ಇನ್ನೂ ನೀರಿನ ಅಂಶ ಐತಿ ಅಂತ ಅನಿಸಿದರೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೇನಿ ನಾನಿಲ್ಲಿ. ಹಾಕ್ಕೊಂಡು ಇನ್ನೊಂದು ಸರಿ ಚಲೋದಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಈ ರೀತಿ ಡ್ರೈ ಆಗಿಬಿಡ್ತೈತಿ. ಈ ರೀತಿ ಒಂದಕ್ಕೊಂದು ಹಿಟ್ಟು ಮತ್ತು ಸೋಯಾ ಚಂಕ್ಸಿಗೆಲ್ಲ ಕರೆಕ್ಟಾಗಿ ಅಂಟ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ನಾನು ಇದನ್ನು ಡೀಪ್ ಫ್ರೈ ಮಾಡಕತ್ತಿಲ್ಲ, ಶಾಲೋ ಫ್ರೈ ಮಾಡತ್ತೇನೆ. ಎಣ್ಣೆ ಚಲೋದಂಗೆ ಕಾದ್ಮೇಲೆ ಇವನ್ನ ಸೋಯಾ ಚಂಕ್ಸ್ ಇದಕ್ಕೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ ಪೂರ್ತಿ ರೋಸ್ಟ್ ಆಗೋ ಮಟ್ಟ ಈ ರೀತಿ ಫ್ರೈ ಮಾಡ್ಕೋಬೇಕು. ನಾವು ಬೇಕಂದ್ರೆ ಇಲ್ಲೇ ಡೀಪ್ ಫ್ರೈನೂ ಮಾಡ್ಕೋಬೋದು. ನಾನು ಸ್ವಲ್ಪ ಹೆಲ್ದಿ ಆಗಿರಲಿ ಅಂಥೇಳಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಮೀಡಿಯಮ್ ಫ್ಲೇಮ್ನಾಗ ಇದು ಪೂರ್ತಿ ರೋಸ್ಟ್ ಆಗೋ ಮಟ್ಟ ಈ ರೀತಿ ಹುರ್ಕೋಬೇಕು ಇದನ್ನು. ಈಗ ಸ್ವಲ್ಪ ಎಣ್ಣೆ ಅನ್ಸಕತ್ತಿತ್ತಲ್ಲ, ನೋಡಿರಿ ಪೂರ್ತಿಯಾಗಿ ಫ್ರೈ ಆತಪ್ಪ ಅಂತಂದ್ರೆ ಈ ರೀತಿ ಡ್ರೈ ಆಗಿಬಿಡ್ತೈತಿ, ಕ್ರಿಸ್ಪಿ ಆಗ್ತಾವೆ. ಮೇಲೆ ಕ್ರಿಸ್ಪಿ ಒಳಗೆ ಸಾಫ್ಟಾಗಿ ತಿನ್ನೋಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ಈ ರೀತಿ ಒಂದು 15 ರಿಂದ 20 ನಿಮಿಷ ಬೇಕಾಗ್ತೈತಿ ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಫ್ರೈ ಮಾಡ್ಕೊಳಕ್ಕೆ. ಈಗ ಪೂರ್ತಿ ರೋಸ್ಟ್ ಆಗ್ಯಾವ. ಇವನ್ನ ತೆಗೆದು ಸೈಡಿಗೆ ಇಟ್ಕೋತೀನಿ. ಇಲ್ಲಿ ನಾನು ಇನ್ನೊಂದು ಪಾತ್ರೆಗೆ ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನೆ. ಎಣ್ಣೆ ಸ್ವಲ್ಪ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಭಾಳಷ್ಟು ಸಣ್ಣಗೆ ಹೆಚ್ಚಿರೋ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿರುವಂಥ ಹಸಿ ಶುಂಠಿನ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿಸ್ಕೋಬೇಕು. ಭಾಳ ಫ್ರೈ ಆಗೋದು ಬೇಡ. ಇಲ್ಲೇ ಹೈ ಫ್ಲೇಮ್ನಾಗ ಸ್ವಲ್ಪ ಕಾಯಿಸ್ಕೊಂಡು ಈಗ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿನ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿರೋ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ 1 ನಿಮಿಷ ಅಷ್ಟೇ ಹೈ ಫ್ಲೇಮ್ನಾಗ ಫ್ರೈ ಮಾಡಬೇಕು. ಇದನ್ನು ಭಾಳ ಹೊತ್ತು ಫ್ರೈ ಮಾಡಬಾರ್ದು, ಯಾಕಂದರೆ ಉಳ್ಳಾಗಡ್ಡಿದ ಕ್ರಂಚಿನೆಸ್ ಇರಬೇಕು. ಆಮೇಲೆ ಇಲ್ಲೇ ನಾನು ಸ್ಪ್ರಿಂಗ್ ಓನಿಯನ್ನದ್ದು ಸೊಪ್ಪು ಬರ್ತೈತಲ್ಲ, ಅದನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೇನಿ. 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, ಅರ್ಧ ಟೀ ಸ್ಪೂನಷ್ಟು ವಿನೆಗರ್ ಹಾಕ್ಕೊಂಡು ಇದನ್ನ ಚಲೋದಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರಿಗೆ 2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಈ ರೀತಿ ಸ್ಲರಿ ಮಾಡಿಕೊಂಡು ಇದನ್ನು ಸ್ವಲ್ಪ ಹಾಕುವಂತ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಭಾಳ ಹೊತ್ತು ತರಕಾರಿ ಎಲ್ಲ ಬೆಂದಿಸಬಾರ್ದು. ಈ ರೀತಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡಿದ ಮೇಲೆ ಇದು ಭಾಳ ಗಟ್ಟಿ ಅನ್ನಿಸ್ತಪ್ಪ ಅಂತಂದರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನಾವು ಕರೆಕ್ಟ್ ಮಾಡ್ಕೋಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ದಪ್ಪದಾಗೆ ಹೆಚ್ಚಿರೋ ಉಳ್ಳಾಗಡ್ಡಿನ ಹಾಕೋತೀನಿ. ಉಳ್ಳಾಗಡ್ಡಿ ನಾವು ಬೇಕಂದರೆ ಒಗ್ಗರಣೆ ಒಳಗೂ ಹಾಕೋಬೋದು. ಈ ರೀತಿ ಮ್ಯಾಲೆ ಹಾಕ್ಕೊಂಡ್ರೆ ಜಾಸ್ತಿ ಉಳ್ಳಾಗಡ್ಡಿ ಮೆತ್ತಗಾಗಂಗಿಲ್ಲ. ಉಳ್ಳಾಗಡ್ಡಿ ಈ ಥರ ಸೋಯಾ ಚಿಲ್ಲಿ ಅಥವಾ ಯಾವುದೇ ನಾವು ಮಂಚೂರಿಯನ್ ಮಾಡಿದಾಗ ಅದ್ರಾಗ ಹಾಕೋ ನಾವು ತರಕಾರಿದ
ಕ್ರಂಚಿನೆಸ್ ಇರಬೇಕು, ಅದಕ್ಕೆ ನಾವು ಉಳ್ಳಾಗಡ್ಡಿ ಮ್ಯಾಲೆ ಹಾಕ್ಕೊಂಡೀನಿ. ಇಲ್ಲಿ ನಾವು ಬೇಕಂದ್ರೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮನ್ನು ಹಾಕೋಬೋದು. ಹಾಕ್ಕೊಂಡು ಚಲೋತಂಗೆ ಮಿಕ್ಸ್ ಮಾಡಿದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕ್ಕೊಂಡು ಚಲೋತಂಗೆ ಹೈ ಫ್ಲೇಮ್ನಾಗೆ 1-2 ನಿಮಿಷ ಮಿಕ್ಸ್ ಮಾಡಬೇಕು. ಆಮೇಲೆ ಮೇಲೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಚಲೋತಂಗೆ ಈ ರೀತಿ ಮಿಕ್ಸ್ ಮಾಡಿದರೆ ನಮ್ದು ಮನ್ಯಾಗ ಮಾಡುವಂಥ ಸೋಯಾ ಚಿಲ್ಲಿ ರೆಡಿ ಆಯ್ತು. ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ ಮತ್ತು ಅಷ್ಟು ಹೆಲ್ದಿನೂ ಹೌದು. ಸೋಯಾ ಒಳಗೆ ಜಾಸ್ತಿ ಪ್ರೋಟೀನ್ ಅಂಶ ಇರ್ತೈತೆ ಅಂತ ಎಲ್ಲರಿಗೂ ಗೊತ್ತು. ಇದನ್ನು ನಾವು ಡೀಪ್ ಫ್ರೈನೂ ಮಾಡಿಲ್ಲ, ಶಾಲೋ ಫ್ರೈ ಮಾಡೇವಿ. ಸೊ ಆರಾಮಾಗಿ ನಾವು ಇದನ್ನು ಎಂಜಾಯ್ ಮಾಡ್ಬೋದು. ಬಿಸಿ ಬಿಸಿ ಇದ್ದಾಗನೇ ಇದನ್ನು ಟೊಮೆಟೊ ಸಾಸ್ ಇಲ್ಲ ಟೊಮೆಟೊ ಕೆಚಪ್ ಜೊತೆ ಇಲ್ಲ ಹಂಗನ್ನು ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ. ಸೊ ಸಾಯಂಕಾಲ ಯಾವಾಗಾರ ಏನಾರ ಡಿಫ್ರೆಂಟಾಗಿ ತಿನ್ಬೇಕಪ್ಪ ಅಂತ ಅನಿಸಿದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು. ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ. ಸೊ ಈ ಸಿಂಪಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನೆ. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.